ಏನ್ ಸ್ಪೀಕರ್ ಹುದ್ದೆ ರಾಜೀನಾಮೆ ಯಾಕೆ ಕೇಳ್ತದ? ಇದು ಗಾಳಿ ಸುದ್ದಿ. ನನಗೆ ಡೈರೆಕ್ಟ್ ಯಾರು ಕೇಳಿಲ್ಲ. ನನಗೆ ಯಾರು ಡೈರೆಕ್ಟ್ ಆಗಿ ನೀವು ರಾಜೀನಾಮೆ ಕೊಡ್ರಿ ಅಥವಾ ನಿಮ್ಮ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ರಿ ಅಂತ ಯಾರು ಕೇಳಿಲ್ಲ. ಹಂಗಾಗಿ ಏನಂದ್ರೆ ಕೆಲವರು ಒಂದಿಬ್ಬರು ಮೂರು ಮಂದಿ ಇದಾರಲ್ಲಿ ನಮ್ಮ ವಿಧಾನ ಪರಿಷತ್ನಾಗ. ಅವ್ರು ಯಾಕಿರ್ಬೇಕ್ರಿ, ನಾವು ಈ ಕಡೆ ಬಂದಾಗ ಅವ್ರು ಯಾಕಿರ್ಬೇಕು ಹೋಗಿ ಕಿರಿಕಿರಿ ಮಾಡಿದಾಗ ಜನರ ಅಂದಿರ್ಬೋದು. ಬಟ್ ಅಫಿಷಿಯಲಿ ಆಗಲಿ ನಮ್ಗೆ ಇವತ್ತಿನವರೆಗೂ ಯಾರು ನನಗೇನು ಹೇಳಿಲ್ಲ ರಾಜೀನಾಮೆ ಕೊಡ್ರಿ ಅಥವಾ ನೀವು ನಿಮ್ಮ ಮೇಲೆ ವಿಶ್ವಾಸ ಮಾಡ್ತೀವಿ ನಮ್ಗೇನು ಯಾರು ಸಿಎಂ ಖುದ್ದಾಗಿ ತಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರು ಅಂದ್ರೆ ನಾನು ಹಾಸ್ಪಿಟಲ್ದಾಗಿದ್ದೆ. ಯಾರೋ ಸುದ್ದಿಯರಂತ ಆರೋಗ್ಯವನ್ನ ವಿಚಾರಣೆ ಮಾಡಿದ್ರು ಹೊರತಾಗಿ ಅವ್ರಿಗೆ ರಾಜಕೀಯ ಬಗ್ಗೆ ಮಾತಾಡಿದ್ರು. ನನಗೇನಾದ್ರು ರಾಜನ ಬಗ್ಗೆ ಅದೇನು ಅನಿಸಿಲ್ಲ. ಅದು ಹಾರಕಿ ಸುದ್ದಿ ಬಂದು ಮುಖ್ಯಮಂತ್ರಿಗಳು ರಾಜೀನಾಮೆ ಅಂತ ಬಂತು. ಬಟ್ ನನಗಾದ ನೇರವಾಗಿ ಮಾತಾಡ್ತಾರೆ. ಮಳೆಗಾಲದ ಅಧಿವೇಶನ ಮುನ್ನವೇ ಹೊರಟ್ಟಿ ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಒಂದು ವೇಳೆ ಈ ತರ ವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತಂದ್ರ ಅಥವಾ ರಾಜೀನಾಮೆ ಕೊಡಂದ್ರ ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ. ನಾನು ಅದನ್ನ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಆ ರೀತಿ ನನಗೇನು ಬಂದಿಲ್ಲ. ಇಷ್ಟು ವರ್ಷದಿಂದ 46 ವರ್ಷದಿಂದ ರಾಜಕೀಯ ಮಾಡ್ತಿದ್ದೀನಿ. ನಾನು ಮಂತ್ರಿಯಾಗಿ ಕೆಲಸ ಮಾಡಿ ಸಭಾಪತಿಯಾಗಿ ಕೆಲಸ ಮಾಡೀನಿ. ನಾನು ನನ್ನಲ್ಲಿ ಎಲ್ಲಿ ಇವತ್ತಿನಲ್ಲಿ ಯಾರು ನನಗೆ ಹೆಸರಿಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಕುರ್ಚಿ ಕಂಡುಕೊಂಡು ಇಲ್ಲ, ಕುರ್ಚಿ ಅಂತ ಸಾಧ್ಯನೇ ಇಲ್ಲ. ಕುರ್ಚಿ ಕಂಡುಕೊಳ್ಳೋದು ಈಗ ಪ್ರಶ್ನೆ ಏನು ಬಂದಿದೆ ಅಂದ್ರೆ ಭಾಳ ಮಂದಿ ನನಗೆ ದಯಮಾಡಿ ಸರ್ ಇನ್ನೊಂದು ದಿವಸ 15 ಸಲ ಇರಿ ನೀವು ಅಂತ ಪಕ್ಷಾತೀತವಾಗಿ ಒತ್ತಡ ಮಾಡ್ತಾರೆ. ಮತ್ತು ಇದು ನಿಮಗೊಂದು ಇತಿಹಾಸ ಹೇಳ್ತೇನೆ. ನಾನೀಗ 1956ನೇ ಇಸ್ವಿಯಲ್ಲಿ ಪಿ ಸುಬ್ರಹ್ಮಣ್ಯನ ಹಿಡ್ಕೊಂಡು ಪಿ ಸುಬ್ರಹ್ಮಣ್ಯ, ವೆಂಕಟಪ್ಪ, ಹಳ್ಳಿಕೇರಿ, ಕೆ ಶೆಟ್ಟಿ, ಆರ್ ಬಿ ನಾಯ್ಕ, ಬಸವರಾಜೇಶ್ವರಿ ಇವರೆಲ್ಲರೂ ಏನಂದ್ರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಲ್ಲರೂ ತಮ್ಮ ತಮ್ಮ ಪೀರಿಯಡನ್ನು ಮುಗಿಸ್ಯಾರ. ಯಾರು ಈಗ ಸರ್ಕಾರ ಬೇರೆ ಬಂದು ಸಭಾಪತಿಯನ್ನು ತೆಗೆದಿಲ್ಲ. ಹಂಗಾಗಿ ಈಗ ಏನಂದ್ರೆ ನೋಡಿ, ರಾಮಕೃಷ್ಣ ಹೆಗಡೆ ಅವರು ಬಂದರು, ಅವಾಗ ರಾಮಾಯಣ ಕಾಣಿಲ್ಲ, ಕಾಂಗ್ರೆಸ್ ಇದ್ದರು. ಆಮೇಲೆ ರಾಮರಾವ್ ಪೋತಾರ್ ಬಂದು ಕಾಂಗ್ರೆಸ್ ಇದ್ದ, ಅವಾಗ ಕಾಂಗ್ರೆಸ್ ಇದ್ದ. ಮಂಜುನಾಥ್ ಇದ್ದ, ಜನತಾದಳ ಇದ್ದ. ಆಮೇಲೆ ಹನುಮನ್ಕರ್ ಅವರು 8 ವರ್ಷ ಇದ್ರು. ಎಲ್ಲ ಪಕ್ಷ ಬಂದವರು. JDS ಬಂತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಬಹುಮತ ಐತಂತ್ರ ಬಹುಮತ ಈ ತಮ್ಮ ಅಧಿಕಾರಾವಧಿ ಇನ್ನು ಎಷ್ಟು ಇನ್ನು ನಂದೇನಂತ ಜುಲೈ 2028 ಜುಲೈ 4, 2028 ಮಾಡಿದ್ ನಮ್ದು. ಈಗ ಸುದರ್ಶನ್ ಕಾಂಗ್ರೆಸ್ ಎಲ್ಲ ಇದ್ರು. ಇಂಥವ್ರ ಯಾವುದು ಬದಲಾವಣೆ ಆಗಿಲ್ಲ. ಆ 7 ಮಂದಿ ಅದೇನಾಗಿಲ್ಲ. ಈಗ ಯಾಕೆ ನನಗೆ ವಿಚಿತ್ರ ಅನಿಸೋದಂದ್ರೆ ಈಗ ಯಾಕೆ ನ್ಯೂಸ್ ಬಂತು ನನಗೆ ಗೊತ್ತಿಲ್ಲ. ಇನ್ನೋರಿಗೆ ಇದು ನೋಡಿ, ಇದು ನೀವು ನೋಡ್ಕೊಳ್ಳಿ. ಬೇರೆ ಬೇರೆ ಸರ್ಕಾರ ಬಂದ ಬೇರೆ ಎಲ್ಲ ಇದಾವೆ. ಬೇರೆ ಬಂದ ಸರ್ಕಾರಗಳಿದಾವು. ಯಾರನ್ನು ಇವತ್ತಿನವರೆಗೂ ವಿಧಾನ ಪರಿಷತ್ತಿನ ಸಭಾಪತಿಯ ಮೇಲೆ ಅವಿಶ್ವಾಸವನ್ನ ಮಂಡಿಸಿ ಕೆಳಗಿಳಿಸಿದಂಥ ಉದಾಹರಣೆಗಳು ಒಂದಿಲ್ಲ, ಯಾವುದೂ ಇಲ್ಲ ಸರ್ ಇಲ್ಲಿವರೆಗೂ. ಒಂದೊಂದು ಹುಟ್ಟಿದಾಗಿಂದ 1956ರಿಂದ ಇವತ್ತಿನಲ್ಲಿ ಒಂದು ನೋಡ್ಕೊಳ್ಳಿ. ನಿಮ್ಮ ಚೇರ್ನ ಭಾಳ ಮಂದಿ ಕನ್ನಿಟ್ಟಾರ ಸರ್. ನನಗೆ ಗೊತ್ತಿದ್ರೆ ಈಗ ಯಾರು ಆಗಾಕ ಹಿಂದೆ ಮುಂದೆ ನೋಡ್ತಿದ್ರು. ಈಗೆಲ್ಲರೂ ಯಾಕೆ ನೆಟ್ಟರು ಅದ್ರ ಮೇಲೆ ಭಾಳ ಮಂದಿ ಸಭಾಪತಿ ಆಗಕ್ಕೆ ಹಿಂದೆ ಮುಂದೆ ಮಂತ್ರಿ ಆಗತ್ತಿದ್ರು, ಸಭಾಪತಿ ಆಗಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಬಟ್ ಈಗ ಯಾಕೆ ಅದು ಅಟ್ರಾಕ್ಷನ್ ಭಾಳ ಆಗಿದೆ ಕಾಣ್ತದೆ ಎಲ್ಲರಿಗೂ. ಅದಕ್ಕೆ ಕಣ್ಣಿಟ್ಟಿರ್ಬೋದು. ಯಾರ ತರ ಈ ಗಾಳಿ ಸುದ್ದಿ ಹಬ್ಸ್ತಾರ ನಿಮ್ಮ ಪರಿಷತ್ನಾಗ ಕೆಲವೊಬ್ರು ಅದಾರ ಅಂತ? ಯಾರ ಆತರ ಹೆಸರು ಹೇಳೋದು ಬೇಡ. ಒಂದಿಬ್ಬರು ಅದಾರ. ಅವರು ಆ ಕುರ್ಚಿ ಮೇಲೆ ಭಾಳ ಪ್ರೀತಿ ಇದ್ದಾರೆ. ಅವರು
ನೋಡು ನೋಡು ಒಂದಿಷ್ಟು ಮಾತಾಡ್ಯಾರ ಅವರೆಲ್ಲ. ಅದಕ್ಕೆ ಅವ್ರೇನು ಆಗೋದಿಲ್ಲ, ಆ ವಿಷಯ ಬೇರೆ. ಅದನ್ನು ನಾ ಬರೆದು ಕೊಡ್ತೇನೆ ನಿಮಗೆ. ಅಲ್ಲಿ ನೋಡಿ, ವಿಧಾನ ಪರಿಷತ್ತಿನ ಸಭಾಪತಿ ಕೆಲಸನೂ ಸಾಮಾನ್ಯವಾದಂಥದ್ದಲ್ಲ. ಇವತ್ತಿನ ದಿನಮಾನಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಬಹುಮತ ಇರಲಿಲ್ಲ. ನಾ ಇದ್ದಾಗ ಬಹುಮತ ಇದ್ದಿದ್ದಿಲ್ಲ. ಬಟ್ ಸರ್ಕಾರಕ್ಕೆ ಎಂಬ್ರಾಸ್ಮೆಂಟ್ ಮಾಡುವಂಥ ಕೆಲಸ ಯಾವಾಗ ಮಾಡಲ್ಲ. ಅಲ್ಲಿ ಕುಂತಂಥವ್ರು ನಾನು ನೋಡೋದು ಸಭಾಪತಿ ಆದ ನಂತರ ಇಮ್ಮಿಡಿಯೇಟ್ಲಿ ನಾನು ಅಲ್ಲೇ ಅನೌನ್ಸ್ ಮಾಡಿ, ನಾನು ಏನಂದ್ರೆ ಪ್ರಾಥಮಿಕ ಸದಸ್ಯ ಪತ್ರಿಕೆ ರಾಜೀನಾಮೆ ಕೊಟ್ಟು ಅಲ್ಲೇ ಕೊಟ್ಟು ಸಭಾಪತಿ ಆಗಿರುವವರೆಗೆ ನಾನು ಪಕ್ಷ ತೆಗೆದುಕೊಂಡು ರಾಜೀನಾಮೆ ಕೊಟ್ಟು ನಾವು ಸಭಾಪತಿ ಚೇರ್ ಇರುವವರೆಗೆ ಪಕ್ಷಾತೀತ ಇರ್ತಂತೆ ರಾಜೀನಾಮೆ ಕೊಟ್ಟು ಅವತ್ತು ಅನೌನ್ಸ್ ಮಾಡಿದ್ವಿ. ಏನು ಮುಖ್ಯಮಂತ್ರಿಗಳಿಗೆ ಏನು ಭೇಟಿಯಾಗಿ ಬರ್ತೀವಿ ಸರ್ ಈ ಸಂದರ್ಭ ಏನಾದರೂ? ನಾನು ನಿಮಗೆ ಅನೆಕ್ಟ್ ಆಗಿ ಹೇಳ್ಬಿಟ್ಟು ಅವರಿಗೆ ಇವ್ರಿಗೆ ಭೇಟಿ ಆಗೋದು ಇದೆಲ್ಲ. ಒಂದ್ಸರಿ ಮುಖ್ಯಮಂತ್ರಿ ನನಗೆ ಈ ಇವರಿನ ಮಿರ್ಚಿಗಳ ಆರಿಸಿ ಬಂದಿಲ್ಲ 7 ಮಂದಿ. ಅವಾಗ ಓದ್ ಕೊಡುವಾಗ ಅವತ್ತು ಸಿಕ್ಕಿದ್ರು. ಅವತ್ತು ನನಗೆ ಅಂದ್ರೆ ಅವರು ಏನು ಮುಖ್ಯಮಂತ್ರಿಗಳು ನಮ್ಮಲ್ಲಿ ಒಂದು ಇಟ್ಟು ಮಂದಿ ಕಿರಿಕಿರಿ ಮಾಡಿರ್ತಾರೆ ನಿಮ್ಮ ಸಲುವಾಗಿ ಅಂದರು. ಹೌದೇನ್ರಿ ಅಂದರೆ ಮಾತಾಡೋಣ ಆಮೇಲೆ ಅಂದರು. ಆಯ್ತು ಒತ್ತಡ ಆಯ್ತು ಸರ್ ಅವ್ರ ಮೇಲೂ. ಅವ್ರಿಗೆ ಗೊತ್ತದು, ನಿಮ್ಗೆ ಗೊತ್ತು, ನನಗೇನು ಗೊತ್ತಿಲ್ಲ. ಅದು ಆದ್ಮೇಲೆ ಒತ್ತಡ ಐತೆ ಅಲ್ಲ. ಒತ್ತಡ ಇದ್ರೆ ನಾನಂತೀನಿ ನಾನು ಬಿಡಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಏನು ಮಾಡೋದೀಗ? 10 ವರ್ಷದವ್ರು ಮಾಜಿ ಅಂತಾರೆ, 1 ವರ್ಷ ಆದ್ರೂ ಮಾಜಿ ಅಂತಾರೆ. ಸಾಕು, ಮತ್ತು 3 ಸಲ ಸಭಾಪತಿ ಆಗಿದ್ದೀನಿ. ನೀವು ವಿಚಾರ ಮಾಡ್ರಿ, ನಾವು ಸಾಮಾನ್ಯ ಮನುಷ್ಯ ಇದ್ದಂಥ ಇಂಥ ಎತ್ತರವಾದಂಥ ಸ್ಥಾನವನ್ನು ಕೊಡಿದ್ದೇವೆ ಕನಸು. ಈಗ ಯಾರಿಗಾರ ಇನ್ನೊಬ್ಬರಿಗೆ ಅದು ಒಳ್ಳೇದಾಗತ್ತೆ ಅಂತ ನಂದೇನೋ ಉದ್ದೇಶ. ಸರ್ಕಾರದಿಂದ ಅಥೆಂಟಿಕ್ ಯಾರು ಬರಬೇಕಿತ್ತು. ಅಥೆಂಟಿಕ್ ಬಂದಾಗ ನಾನು ನೋಟಿಸ್ ಕೊಡಿಸ್ಕೊಂಡು ವಿಶ್ವಾಸನ ಮಂಡನೆ ಮಾಡಿಕೊಂಡು ಆ ಚರ್ಚೆ ಮಾಡಿ ಅಷ್ಟು ನಿರ್ಲಜ್ಜಿತನ ತೋರಿಸಿಲ್ಲ. ಅದನ್ನು ಮಾಡ್ತಾರೆ. ಅದು ನೋಟಿಸ್ ಬಂದೈತಿ ಅಂತ ಒಂದು ಕ್ಷಣ ನನಗೆ ನನ್ನ ಇದಕ್ಕೆ ಬಂದರೆ ನಾನು ಇನ್ನು ಕೆಲವರು ಏನಂತಾರೆ, ಚರ್ಚೆ ಆಗಲಿ, ಯಾವುದೇ ಒಬ್ಬ ಸಭಾಪತಿಯನ್ನು ಕೆಳಗಿಳಿಸ್ಬೇಕಾದ್ರೆ ರೀಸನ್ ಬೇಕು. ನಿಮ್ಮ ಮೇಲೆ ಅವಿಶ್ವಾಸನೆಯನ್ನು ಮಂಡಿಸಿ, ಯಾಕಂದ್ರೆ ಈ ಕೆಳಗಿನ ಕಾರಣಗಳಿಂದ, ಕೆಳಗಿನ ಕಾರಣದಿಂದ ಮೇಲು ಕಾರಣದಿಂದ. ಸರಿ, ಸಂಖ್ಯಾಬಲ ಇಲ್ಲ ಅನ್ನೋದೊಂದು ವಿಚಾರ ಇದೆಯಲ್ಲ, ಇದು ಏನ ಹೋಗಾರ ಸಂಖ್ಯಾಬಲ ಇಲ್ಲದಂಥದ್ದು. ಇದು ಎಷ್ಟೋ ವರ್ಷದಿಂದ ಐತಿ. ಈಗ ರಾಮಕೃಷ್ಣ ಹೆಗಡೆ ಬಂದಾಗ ಸಂಖ್ಯಾಬಲ ಇರಲಿಲ್ಲ, ರಾಮಕೃಷ್ಣ ಮುಂದುವರಿಸಿದ್ರು. ಆಮೇಲೆ ಸಂಖ್ಯಾಬಲ ಹೆಚ್ಚಾತು. ಸಂಖ್ಯಾಬಲ ಹೆಚ್ಚಾದಾಗ ಸಹಿತ ಇವ್ರು ಬಂದ್ರು. ಯಾರು ನೆಕ್ಸ್ಟ್ ರೇಮಾನಕರಣ ಆದ ನಂತರ ಪೋತ್ತಾರ ಕಾಂಗ್ರೆಸ್ ಇದ್ದ, ಅವಾಗ ಬಂದಿಲ್ಲ. ಆಮೇಲೆ ಮಂಜುನಾಥ್ ಬಂದಾಗ ಬೊಮ್ಮಾಯಿ ಅವರಿದ್ರು, ಅವಾಗ ಮೆಜಾರಿಟಿ ಇರಲಿಲ್ಲ. ಹೀಗೆ ವಿಧಾನ ಪರಿಷತ್ನಲ್ಲಿ ಹೊಸ ಸರ್ಕಾರಗಳು ಬಂದಾಗ 2 ವರ್ಷ ಸಮಸ್ಯೆ ಇದೆ. ನಾಮಿನೇಷನ್ ಪ್ರತಿ 2 ವರ್ಷಕ್ಕೊಮ್ಮೆ ಇಷ್ಟು ಮಂದಿ ರಿಟೈರ್ಡ್ ಆಗ, ಇಷ್ಟು ಪರ್ಸೆಂಟೇಜ್ ಮಂದಿ ಆ ರಿಟೈರ್ಡ್ ಆಗುವಾಗ ನಾವು ಬರುವಾಗ ಬಂದು ಇದು ಎಲ್ಲ ಸರ್ಕಾರಕ್ಕೆ ಬರೋದೇ ಇದು. ಒಂದೇ ಸರ್ಕಾರಕ್ಕಲ್ಲ, ಎಲ್ಲ ಸರ್ಕಾರಕ್ಕೆ ಬರೋದು. ರಾಮಕೃಷ್ಣ ಹೆಗಡೆ ಕಾಲಕ್ಕೆ ಅದು ಬಂದಾಗ ಭಾಳ ಮಂದಿ ಮಾಡಿದವರು ಅಂತ ಹೇಳಿದ್ರು. ಜನತಾದಳ ಮೆಜಾರಿಟಿ ಬಂದಾಗ ಡಿ ಮಂಜುನಾಥ್ ಆದಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಕ್ಲಿಯರ್ ಮೆಜಾರಿಟಿ ಇತ್ತು ಜನತಾದಳಕ್ಕೆ. ಆಗಿದೆ. ಈಗ ತಾವೇನು ಸರಿ ರಿಸೈನ್ ಮಾಡ್ತೀರೋ ಅವರು ಅವಿಶ್ವಾಸ ಮಂಡನೆ ಮಾಡೋರ್ಗೆ ಇರ್ತೀರೋ? ನಾ ಹೇಳಿದ್ನ ನಿಮಗೆ, ಅವಿಶ್ವಾಸ ಮಂಡನೆಯನ್ನು ಮಾಡುವಂಥದ್ದು ಸರ್ಕಾರದಿಂದ ಯಾವುದೇ ನನಗೊಂದು ಮೆಸೇಜ್ ಇರ್ತದೆ, ಅಲ್ಲಿ ಮುಂದುವರೆ. ಈ ಮುಖ್ಯಮಂತ್ರಿಗಳು ಏನ್ ಕೇಳ್ಕೊಂಡ್ರು ಸರ್ ತಮ್ಮ ಹತ್ರ? ಅಷ್ಟಕ್ಕೆ ಇರೋದು. ನಮ್ಮವರು ಕೆಲವರು ಕಿರಿಕಿರಿ ಮಾಡ್ತಾರೆ ನಿಮ್ಮ ಪರವಾಗಿ ಅಂದ್ರೆ, ಹೌದೇನ್ರಿ ಅಂದ್ರೆ ಮಾತಾಡೋಣ. ಆಮೇಲೆ ಬಂದು ಕೂಡಲೇ ರಿಸೈನ್ ಮಾಡಿ ಅಂತ ಏನು ಹೇಳಿಲ್ಲ ಸರ್? ಇಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ನಿನ್ನೆ ಅವರು ಬಂದಿದ್ದೆ ನೋಡ್ಬೋದು. ಅಧಿವೇಶನ ಬೆಳಗಾವದಲ್ಲಿ ಮಾಡ್ಬೇಕಂತ ಆಸೆ ಇವರಿದ್ದಾಗ ನಾವು ಹೇಳಿದ್ನಿ ಬೆಳಗಾವಿ ಮಾಡೋಣ ಅಂತೇಳಿ ಒಪ್ಕೊಂಡಿದ್ರು ಸಿದ್ದರಾಮಯ್ಯ ಅವರು. ಇವರು ಬೆಂಗಳೂರು ಅಂತೇಳಿ ಬಂತು.